ಸರ್, ಈಗ ನಿನ್ನೆ ಒಂದು ಪತ್ರ ರಿಲೀಸ್ ಆಗಿದೆ. ಹೈಕಮಾಂಡ್ ನಾಯಕರಿಗೆ ಮುಸ್ಲಿಂ ಸಂಘಟನೆಯವರು ಮುಖಂಡರುಗಳಿರ್ಬೋದು, ಧಾರ್ಮಿಕ ಮುಖಂಡರಿರ್ಬೋದು, ಸಂಘಟನೆಗಳ ಮುಖಂಡರು ಪತ್ರ ಬರೆದಿದ್ದಾರೆ. ನಮ್ಮ ಅಲ್ಪಸಂಖ್ಯಾತ ನಾಯಕರ ಮೇಲೆ ಆಗ್ತಾ ಇರುವಂಥ ಆಕ್ಷನ್ಸ್ಗಳ ಬಗ್ಗೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ಇಲ್ಲ, ನಾನು ಮಾಧ್ಯಮದಲ್ಲಿ ನೋಡಿದೆ ಎಲ್ಲ ಗುರುಗಳು ಎಲ್ಲ 15-16 ಜನ ಗುರುಗಳು ಏನೋ ಪತ್ರನ ಬರೆದಿದ್ದಾರೆ. ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳಂತ ನಾನು ಮಾಧ್ಯಮದಲ್ಲಿ ನೋಡಿದೆ ನಾನು. ಇಲ್ಲ, ಈಗ ಅವ್ರ ಪತ್ರ ಅವ್ರು ಕೇಳಬೇಕು. ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಬೆಂಬಲಿಸಿದ್ದೀವಿ, ಆದರೆ ನಮ್ಮ ವಿಚಾರದಲ್ಲಿ ಬಹಳ ನಿರ್ದಾಕ್ಷಿಣ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಒಳ್ಳೆ ತಾನೆ. ಅವ್ರ ಅಭಿಪ್ರಾಯ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹಿಂಗೆ ಕೊಡೋಕ್ಕಾಗ್ತದೆ? ಈಗ ಬರ್ದಿರೋದು ಪತ್ರ ಗುರುಗಳು ಎಲ್ಲ ಸೇರಿ ಬರ್ದಿರೋದು, ಹೌದು ತಾನೆ? ಈಗ ಆ ಪ್ರಶ್ನೆ ಅವ್ರನ್ನ ಕೇಳಬೇಕಾ, ನನ್ನ ಕೇಳಬೇಕು? ನೀವು ಈಗ ಅವ್ರನ್ನ ಕೇಳ್ಬೇಕು ತಾನೆ. ಈ ಥರ ಪತ್ರ ಬರ್ದಿದ್ರೆ ಯಾವ ಕಾರಣಕ್ಕೆ ಬರ್ದಿದ್ದೀರ ಅಂತ ಅವ್ರು ಕೇಳಬೇಕು. ಈಗ ಪತ್ರ ಬರ್ದಿರೋ ಇಲ್ಲ, ಆ ಥರ ಇಲ್ಲ, ಆ ಥರ ಏನೂ ಇಲ್ಲ, ಎಲ್ಲ ಸರಿ ಇದೆ, ಎಲ್ಲರಿಗೂ ಸಮಾನಾಗಿ ತೊಗೊಂಡೋಗ್ತಾವ್ರೆ. ಅವ್ರು ಬರ್ದಿರೋದು ಪ್ರಶ್ನೆ ಅವ್ರನ್ನ ಕೇಳ್ಬೇಕು ತಾವು. ನಿಮ್ಮ ಪರವಾಗಿ ಕೆಲವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಸರ್. ಅವಾಗ ಸಲೀಂ ಅಹಮದ್ ಅವರು ಹೇಳಿದ್ರು ತಪ್ಪು ಗ್ರಹಿಕೆಯಿಂದ ಅವ್ರು ಮಾತಾಡಿದ್ದಾರೆ ಆ ರೀತಿಯಾಗಿ ಅಂತ ಮಾತಾಡಿ. ಏನಂತ? ನಿಮ್ಮ ಪರವಾಗಿ ಅಂದರೆ ಈ ರೀತಿ ಮಾಡೋದು ಸರಿಯಲ್ಲ. ಈಗ ಒಬ್ಬೊಬ್ಬರು ಪರ ಮಾತಾಡ್ತಾರೆ. ಈಗ ಯಾರು ನನ್ನ ಪರ ಮಾತಾಡ್ತಾರೆ, ಇನ್ನೊಬ್ಬರು ಪರ ಮಾತಾಡ್ತಾರೆ. ಅದಕ್ಕೆ ನಾವು ಆದ್ಯತೆ ಕೊಡೋದು ಬೇಕಾಗಿಲ್ಲ. ಸರಿ, ನೀವು ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದೀರಾ. ಸತೀಶ್ ಜಾರಕಿಹೊಳಿ ಇಲ್ಲ, ಅಲ್ಪಸಂಖ್ಯಾತರ ಮೇಲೆ ಕ್ರಮ ಆಗಿತ್ತು. ಇಲ್ಲ, ಅದೆಲ್ಲೋ ಒಂದು ಕಡೆ ಎಲ್ಲರದು ಅಭಿಪ್ರಾಯ ಏನಂದರೆ, ಎಲ್ಲರದು ಜಬ್ಬಾರ್ ವಿಚಾರದಿರಲಿ, ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬರು ಭಾಳ ಮೋಸ್ಟ್ ಸೀನಿಯರ್ ಅವರು. ಅವ್ರು ಏನಾರು ಪಕ್ಷದ ವಿರೋಧಿ ಏನಾರು ಮಾಡಿದರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತೊಗೊಳ್ಬೇಕಾಗಿತ್ತು. ರಿಪ್ಲೈ ಆದಮೇಲೆ ಮಾಡಬೇಕಾಗಿತ್ತು ಅಂತ ಹಂಗೆ ಹೇಳಿರೋದು. ಎಲ್ಲರಿಗೂ ಅದೇ ಇರೋದು. ಈಗ ನಸೀರ್ ಅಹಮದ್ದು ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಅವರು. ನಾವು ಅವ್ರೇನೋ ಪಕ್ಷದ ವಿರೋಧಿ ಕೆಲಸ ಮಾಡಿದರೆ ತೆಗ್ದಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ ನಾವು. ಈಗ ಪಕ್ಷ ಏನಾರ ಯೋಚನೆ ಮಾಡಿ ತೀರ್ಮಾನ ಮಾಡಿ ಅಂದರೆ ನಮ್ದು ಏನಂದರೆ, ಆಯಿತು ಒಂದು ನೋಟಿಸ್ ಸರ್ವ್ ಮಾಡಿ ಅವ್ರು ರಿಪ್ಲೈ ತೊಗೊಂಡು ಆಮೇಲೆ ಮಾಡಬೇಕಂತ ಎಲ್ಲರದು ಅಭಿಪ್ರಾಯ. ಅದು ಬರೀ ಸತೀಶ್ ಅವ್ರದ್ದಲ್ಲ, ಎಲ್ಲರದು ಅದೇ ಅಭಿಪ್ರಾಯ. ಪತ್ರದಲ್ಲಿ ಕೂಡ ಅದೇ ಹೇಳ್ತಿದ್ದಾರೆ, ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರ ಮೇಲೆ ಏನು ಆ್ಯಕ್ಷನ್ ಮಾಡಲಿಲ್ಲ. ಅದ್ರ ಬಗ್ಗೆ ಅವ್ರನ್ನ ಕೇಳಿದ್ರೆ ಸೂಕ್ತ. ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಈಗ ಬರೆದಿರೋದು ಗುರುಗಳು ಕೊಟ್ಟಿರೋ ಪತ್ರಕ್ಕೆ ನಾನು ಉತ್ತರ ಕೊಡೋಕ್ಕಾಗ್ತದ? ನಾನು ರಿಪ್ಲೈ ಮಾಡೋಕ್ಕಾಗ್ತದ?